MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಅಂಜನಾದ್ರಿಯಲ್ಲಿ ಇಬ್ಬರು ಸ್ವಾಮೀಜಿಗಳ ನಡುವೆ ಹೊಡೆದಾಟ ಆಗಿದೆ. ಆಂಜನೇಯನ ಗರ್ಭಗುಡಿಯಲ್ಲಿಯೇ ಸ್ವಾಮೀಜಿಗಳು ಫೈಟಿಂಗ್ ಮಾಡ್ಕೊಂಡಿದ್ದಾರೆ. ಆಂಜನಾದ್ರಿಯಲ್ಲಿ ಇಬ್ಬರು ಸ್ವಾಮೀಜಿಗಳ ಹೊಡೆದಾಟ, ಅದು ಕೂಡ ಆಂಜನೇಯನ ಗರ್ಭಗುಡಿಯಲ್ಲಿ. ಅರ್ಚಕ ವಿದ್ಯಾದಾಸ ಬಾಬಾ ವಿರುದ್ಧ ಅವಾಚ್ಯ ಪದ ಬಳಕೆ, ಹಂಪಿಯ ಗೋವಿಂದಾನಂದ ಸರಸ್ವತಿ ವಿರುದ್ಧ ಆರೋಪ ಇದೆ. ಪೊಲೀಸರ ಸಮ್ಮುಖದಲ್ಲೇ ಇಬ್ಬರು ಸ್ವಾಮೀಜಿಗಳು ಗಲಾಟೆ ಮಾಡಿಕೊಂಡಿದ್ದಾರೆ. ದೇವಸ್ಥಾನ ಪೂಜೆ ವಿಚಾರದಲ್ಲಿ ಅಡ್ಡಿಪಡಿಸಿದಂತ ಆರೋಪ ಗೋವಿಂದಾನಂದ ಸ್ವಾಮೀಜಿ ಏನಿದ್ದಾರೆ ವಿರುದ್ಧ ಅಡ್ಡಿ ಆರೋಪ ಕೇಳಿಬಂದಿದೆ. ಇಬ್ಬರನ್ನ ಸಮಾಧಾನಪಡಿಸಿ ಗಲಾಟೆ ಬಿಡಿಸಿದ್ರು ಪೊಲೀಸರು. ಮಗಳನ್ನ ಮದುವೆ ಮಾಡಿಕೊಡದೇ ಇರೋದಕ್ಕೆ ಮಹಿಳೆಗೆ ಬೆಂಕಿ ಹಚ್ಚಲಾಗಿದೆ. ಬೆಂಗಳೂರಲ್ಲಿ ಮಹಿಳೆಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದಂತ ವ್ಯಕ್ತಿ ಮಗಳನ್ನ ಮದುವೆ ಮಾಡಿಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಮಹಿಳೆಗೆ ಬೆಂಕಿ ಹಚ್ಚಲಾಗಿದೆ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಬಸವೇಶ್ವರ ನಗರದ ಬೋವಿ ಕಾಲೋನಿಯಲ್ಲಿ ಆಗಿರುವಂತಹ ಘಟನೆ ಇದು. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಂತಹ ಘಟನೆ. ಗೀತಾ ಎನ್ನುವ ಮಹಿಳೆಗೆ ಬೆಂಕಿ ಹಚ್ಚಿದಂತ ಮುತ್ತು ಎನ್ನುವ ವ್ಯಕ್ತಿ. ಇದಕ್ಕೆ ಕಾರಣ 19 ವರ್ಷದ ಮಗಳನ್ನ ಮದುವೆ ಮಾಡಿಕೊಡು ಅಂತ ಗೀತಾ ಬಳಿ ಈ ಮುತ್ತು ಪೀಡಿಸ್ತಾ ಇದ್ದ. ನಿನ್ನ ಮಗಳನ್ನ ಮದುವೆ ಮಾಡಿಕೊಡು ನನಗೆ ಅಂತ. ಆದ್ರೆ ಅದಕ್ಕೆ ಗೀತಾ ಅವರು ಒಪ್ಪಿರಲಿಲ್ಲ. 50% ಗಾಯಗೊಂಡು ಈಗ ಗೀತಾ ಸ್ಥಿತಿ ಗಂಭೀರವಾಗಿದೆ. ಮಗಳನ್ನ ಮದುವೆ ಮಾಡಿಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ರೊಚ್ಚಿಗೆದ್ದಂತ ಆ ಯುವಕ ಮುತ್ತು ಏನಿದ್ದಾನೆ ಆತ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಸೊ ಹೀಗೆ ತಾಯಿ ಗೀತಾ ಮಗಳ ಜೊತೆ ಸಲುಗೆಯಿಂದ ಇದ್ದಂಥ ಮುತ್ತು, ತಾಯಿ ಪ್ರಾವಿಷನ್ ಸ್ಟೋರನ್ನು ನಡೆಸ್ತಾ ಇದ್ರು, ಜೀವನ ಸಾಗಿಸ್ತಾ ಇದ್ರು. ಆದರೆ ತಾಯಿಗೆ ಅದೇ ಏರಿಯಾದ ಮುತ್ತು ಅನ್ನುವ ಪರಿಚಯ ಆಗಿದ್ದ. ನಮ್ಮ ಪ್ರತಿನಿಧಿ ಪ್ರದೀಪ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮದುವೆ ಮಾಡ್ಕೊಡ್ಲಿಲ್ಲ ಅಂತ ಹೇಳಿ ತಾಯಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರುವಂತಹ ಘಟನೆ ಬಸವೇಶ್ವರ ನಗರದ ಬೋವಿ ಕಾಲೋನಿಯಲ್ಲಿ ನಡೆದಿರುವಂತದ್ದು. ನೆನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಈ ಒಂದು ಘಟನೆ ಬೋವಿ ಕಾಲೋನಿಯ ಇದೇ ಒಂದು ಮನೆಯಲ್ಲಿ ನಡೆದಿರುವಂತದ್ದು. ಈ ಕಟ್ಟಡ 3 ಅಂತಸ್ತಿನ ಕಟ್ಟಡ ಏನಿದೆ, ಈ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಮುತ್ತು ಮತ್ತು ಗೀತಾ ಎಂಬ ಮಹಿಳೆ ವಾಸ ಇರ್ತಾರೆ. ಅಂದ್ರೆ ಗೀತಾಗೆ ಈ ಹಿಂದೆ ಮದುವೆಯಾಗಿ ಗಂಡ ತೀರೋಗಿರ್ತಾರೆ. ಆಕೆ ತನ್ನ ಮಗಳೊಂದಿಗೆ ವಾಸ ಇರ್ತಾರೆ. ಅದ್ರ ಜೊತೆಗೆ ಮುತ್ತು ಎಂಬಾತ ಪರಿಚಯ ಆಗಿರ್ತಾನೆ. ಆತನ ಇದೇ ಮನೆಯಲ್ಲಿ 3 ಕೂಡ ವಾಸವಾಗಿರ್ತಾರೆ. ಈ ಒಂದು ಮನೆಯ ಸಮೀಪದಲ್ಲೇ ಇಬ್ರು ಕೂಡ, ಒಬ್ರು ಆ ಮುತ್ತು ಟೀ ಸ್ಟಾಲ್ ಅಂಗಡಿ ಇಟ್ಕೊಂಡಿದ್ರೆ, ಮಹಿಳೆ ಗೀತಾ ಪ್ರಾವಿಷನ್ ಸ್ಟೋರ್ ಇಟ್ಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಕಳೆದ 4 ತಿಂಗಳ ಹಿಂದಷ್ಟೇ ಈ ಒಂದು ಮನೆಗೆ 3 ಕೂಡ ಬಂದು ವಾಸ ಇರ್ತಾರೆ. ಇದಕ್ಕಿಂತ ಮುಂಚೆ ಬೇರೆ ಕಡೆ ವಾಸ ಇರ್ತಾರೆ. ಆದ್ರೆ ತಾಯಿಯ ಜೊತೆ ಸಲಿಗೆ ಇದ್ದಂತಹ ಮುತ್ತು ಮಗಳನ್ನ ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳಿ ಪೀಡಿಸ್ತಾ ಇರ್ತಾನೆ. ಆದ್ರೆ ಮಗಳನ್ನ ಮದುವೆ ಮಾಡ್ಕೊಡೋಕೆ ತಾಯಿ ಒಪ್ಪಿರಲ್ಲ. ಇದೇ ಕಾರಣಕ್ಕೆ ಆಗಾಗ ಮನೆಯಲ್ಲಿ ಜಗಳ ಕೂಡ ಆಗ್ತಾ ಇರುತ್ತೆ. ಈ ಜಗಳ ನೆನೆ ರಾತ್ರಿ ತಾರಕಕ್ಕೇರಿದೆ. 3 ಮನೆಯಲ್ಲಿದ್ದಂತಹ ವೇಳೆಯಲ್ಲಿ ಜಗಳ ತಾರಕಕ್ಕೇರಿದ ನಡುವೆ ಪೆಟ್ರೋಲ್ ಸುರಿದು ತಾಯಿ ಗೀತಾಗೆ ಈ ಮುತ್ತು ಏನಿದ್ದಾನೆ ಆರೋಪಿ, ಈತ ಬೆಂಕಿಯನ್ನು ಹಚ್ಚಿದ್ದಾನೆ. ಇದರಿಂದ ಆಕೆ ಒಂದು 50% ಅಷ್ಟು ಸುಟ್ಟು ಗಾಯಗಳಾಗಿದೆ. ತಕ್ಷಣವೇ ಇಲ್ಲಿದ್ದಂತಹ ಸ್ಥಳೀಯರು ಪೊಲೀಸರಿಗೆ ಕರೆ ಮಾಡಿ ವಿಚಾರವನ್ನ ಮುಟ್ಟಿಸ್ತಾರೆ. ಬಳಿಕ ಬಸವೇಶ್ವರ ನಗರ ಪೊಲೀಸರು ಸ್ಥಳಕ್ಕೆ ಬಂದು ಆಕೆಯನ್ನು ಆಸ್ಪತ್ರೆಗೆ ರವಾನಿಸ್ತಾರೆ. ಆದ್ರೆ ಈ ಒಂದು ಘಟನೆಯಿಂದಾಗಿ ಆರೋಪಿ ಏನಿದ್ದಾನೆ ಮುತ್ತು, ಆತ ಎಸ್ಕೇಪ್ ಆಗಿದ್ದು ಆತನಿಗಾಗಿ ಪೊಲೀಸರು ಈಗ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಕ್ಯಾಮರಾಮನ್ ರಮೇಶ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.